ಹಾಯ್ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಆರೋಗ್ಯವಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಮಂಗಳವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಸೊ ಇವತ್ತು ಫಸ್ಟ್ ಎಕ್ಸಾಮ್ ಇದೆ ಇಬ್ಬರದು. ಇನ್ನು ಬಿಡೋದಕ್ಕೆ ಬಸ್ ಸ್ಟಾಪಿಗೆ ಬಂದಿದ್ದೀನಿ. ಜಲ್ದಿ ನಮಸ್ಕಾರ ಮಾಡು. ಇವತ್ತು ಟಿಫನ್ಗೆ ಅವಲಕ್ಕಿನ ಮಾಡಿಕೊಂಡಿದ್ದೆ. ಇನ್ನು ಮಕ್ಕಳನ್ನ ಕಳಿಸಿ ಬಂದಿದ್ದಾಯಿತು. ನಾವು ಕೂಡ ಟಿಫನ್ನ ಮಾಡ್ಕೊಳ್ತಿದ್ವಿ. ಹಸ್ಬೆಂಡ್ ಡ್ಯೂಟಿಗೆ ರೆಡಿ ಆಗಿದ್ದಾರೆ. ಟಿಫನ್ನ ಮುಗಿಸ್ಕೊಂಡು ತೊಳೆದಿರೋವಂಥ ಪಾತ್ರೆಗಳೆಲ್ಲ ಏನಿದೆ ಅದೆಲ್ಲನೂ ಜೋಡಿಸ್ಕೊಳ್ತಿದ್ದೀನಿ. ಕಂಪ್ಲೀಟಾಗಿ ಹಬ್ಬದ ಕ್ಲೀನಿಂಗ್ ಅಂತೂ ಮುಗೀತು. ಹಾಗೆ ಇವತ್ತು ಮಂಗಳವಾರ ಅಲ್ವಾ, ನೆಕ್ಸ್ಟ್ ಸೋಮವಾರದವರೆಗೂ ಅಂತೂ ರೊಟ್ಟಿ ಇಲ್ಲ. ಆರಾಮಾಗಿ ಇವತ್ತು ವಾರ ಫುಲ್ ರೆಸ್ಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಹಬ್ಬ ಅಮಾವಾಸ್ಯೆ ಎಲ್ಲ ಒಟ್ಟಿಗೆ ಬಂದಿರೋದ್ರಿಂದ ಸೊ ಮಾಡೋದಿಲ್ಲ. ಏನು ಟೀ ಪೌಡ್ರ್ ಖಾಲಿಯಾಗಿತ್ತು, ತೊಳೆದಿದ್ದೆ. ಸೊ ಟೀ ಪೌಡ್ರನ್ನ ಹಾಕಿ ಎತ್ತಿಡ್ತಿದ್ದೀನಿ. ಪಾತ್ರೆಗಳನ್ನೆಲ್ಲ ಜೋಡಿಸ್ಕೊಂಡಿದ್ದಾಯಿತು. ಬಾಳೆ ಎಲೆ ತರಿಸಿದ್ದೆ, ಅದನ್ನು ಕಟ್ ಮಾಡಿ ಎತ್ತಿಟ್ಕೊಳ್ತಿದ್ದೀನಿ. ಬೇಸಿಗೆ ಟೈಮಲ್ಲಂತೂ ಸ್ವಲ್ಪ ಕೂಡ ಫ್ರೆಶ್ ಆಗಿರಲ್ಲ, ಚೆನ್ನಾಗಿರಲ್ಲ. ಅದೇನೋ ಗೊತ್ತಿಲ್ಲ, ಒಂದೊಂದು ಸರಿ ಅಂತೂ ವಿಪರೀತ ಕರ್ರಗಾಗ್ಬಿಟ್ಟಿರ್ತವೆ ಎಲೆಗಳೆಲ್ಲ. ನೋಡಿದರೆ ಬಳಸಬಾರ್ದು ಆ ಥರ ಇರ್ತವೆ. ಬಟ್ ರೆಗ್ಯುಲರಾಗಿ ನನಗೆ ಯೂಸ್ ಮಾಡಿ ಮಾಡಿ ಅಭ್ಯಾಸ ಆಗೋಗ್ಬಿಟ್ಟಿದೆ. ಅದು ಯಾವ ಥರದ್ದಾದರೂ ಇರಲಿ, ಎಲೆಗಳನ್ನು ತರಿಸ್ಕೊಳ್ತೀನಿ ರೆಗ್ಯುಲರಾಗಿ ಯೂಸ್ ಮಾಡೋದಕ್ಕೆ. ಇದರಲ್ಲಿನೇ ಒಂದಿಷ್ಟು ಚೆನ್ನಾಗಿರೋದನ್ನು ಕಟ್ ಮಾಡಿ ಎತ್ತಿಟ್ಕೊಳ್ತಿದ್ದೀನಿ. ಈ ಚಳಿಗಾಲದಲ್ಲೆಲ್ಲ ನಮಗೆ ಒಂದು ವಾರ 10 ದಿನ ಆದರೂ ಎಷ್ಟೊಂದೆಲ್ಲ ಫ್ರೆಶ್ ಆಗಿರೋ ಎಲೆಗಳು. ಇವಾಗ ಒಂದು 4 ದಿನಕ್ಕೆ ಕಪ್ಪಾಗೋಗ್ಬಿಡತ್ತೆ. ಇಷ್ಟು ಸಿಕ್ಕಿದೆ. ಇದನ್ನು ನ್ಯೂಸ್ ಪೇಪರಲ್ಲಿ ಚೆನ್ನಾಗಿ ಫೋಲ್ಡ್ ಮಾಡಿ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಇಡ್ತೀನಿ, ಇಲ್ಲಾಂದರೆ ಭಾಳ ಬೇಗ ಹಾಳಾಗೋಗುತ್ತೆ. ಸೊ ಹಾಗಾಗಿ ಈ ಥರ ನಾವು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ರೆ ವಾರ ಇಡೀ ಯೂಸ್ ಮಾಡ್ಕೋಬೋದು. ಪದಾವಳಿನ ಕಂಪ್ಲೀಟ್ ಆಗಿಯೇ ಮುಗಿಸಿ ಡ್ಯೂಟಿಗೆ ಹೋದರು. ಇವಾಗಂತೂ ರೆಗ್ಯುಲರ್ ಆಗಿ ಇದನ್ನು ಬರೀತಾರೆ. ಇದರಲ್ಲಿ ಕ್ವಶನ್ನೇ ವಿಭಿನ್ನವಾಗಿ ಕೇಳಿರ್ತಾರೆ, ಅದನ್ನು ಅರ್ಥ ಮಾಡಿಕೊಂಡು ಉತ್ತರ ಬರೀಬೇಕು. ಆವಾಗವಾಗ ನಾನು ಕೂಡ 1-2 ಉತ್ತರ ಕೊಡ್ತಾ ಇರ್ತೀನಿ. ಹಾಗೆ ನಿನ್ನೆನೇ ಬಟ್ಟೆ ಹಾಕಿದ್ವಿ, ತಗೊಂಡು ಬಂದಿರಲಿಲ್ಲ. ಅಂದರೆ ಒಂಥರ ಮೋಡ ಆಗಿತ್ತು, ಸರಿಯಾಗಿ ಒಣಗಿರಲಿಲ್ಲ ಅಂತ ಹೇಳಿ. ಇವಾಗ ಬೆಳಗ್ಗೆ ಎಲ್ಲ ಚೆನ್ನಾಗಿ ಬಿಸಿಲು ಬಿದ್ದಿತ್ತು. ಇನ್ನು ಎಲ್ಲ ಬಟ್ಟೆನೂ ಕೆಳಗಡೆ ತೊಗೊಂಡು ಬಂದಿದ್ದೀನಿ. ಇಷ್ಟೊಂದು ಬಟ್ಟೆ ಮಡಿಸ್ಬೇಕು. ಗಿಡಗಳಂದರೆ ಯಾರಿಗಿಷ್ಟ ಇಲ್ಲ ಹೇಳಿ. ಮನೇಲಿ ಗಿಡಗಳಿತ್ತು ಅಂದರೆ ಆ ಮನೆ ವಾತಾವರಣನೇ ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ. ಸೊ ಅಂಥದ್ದೇ ಕೆಲವೊಂದಿಷ್ಟು ಗಿಡಗಳನ್ನು ನಾನು 2-3 ವರ್ಷದಿಂದನೂ ಮನೇಲಿ ಇಟ್ಟಿದ್ದೀನಿ. ತುಂಬ ಚೆನ್ನಾಗಿ ಗ್ರೋತ್ ಆಗ್ತಿದ್ದಾವೆ. ಸೊ ಅದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋಣ. ಜಾಗ ಇತ್ತು, ನಿಮಗೂ ಗಿಡಗಳಂದರೆ ತುಂಬ ಇಷ್ಟ ಇತ್ತು ಅಂದರೆ ಈ ಥರ ಒಂದಿಷ್ಟು ಗಿಡಗಳನ್ನು ತೊಗೊಂಬಂದಿಡಿ. ಲೋ ಮೇಂಟೆನೆನ್ಸ್, ವಾರದಲ್ಲಿ 1-2 ಸರಿ ನೀರು, 1-2-3 ದಿನ ಬಿಸಿಲಿಗೆ ಇಟ್ಬಿಟ್ರೆ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ಆ ಗಿಡಗಳನ್ನು ಇಟ್ಟಿರ್ತೀವಲ್ಲ, ಆ ಜಾಗ ಅದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ನಿಜವಾಗ್ಲೂ ಒಂಥರ ತುಂಬ ನೆಮ್ಮದಿ ಅಂತಲೇ ಹೇಳ್ಬೋದು. ಒಳ್ಳೆ ಗಾಳಿ ಬರುತ್ತೆ. ಸೊ ನಾನಂತೂ ಮನೇಲಿ ಎಲ್ಲ ಕಡೆ ಗಿಡಗಳನ್ನು ಇಟ್ಟಿದ್ದೀನಿ. ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಆ ಗಿಡಗಳಿಂದನೇ ನನ್ನ ಮನೆಗೊಂದು ಒಳ್ಳೆ ಲುಕ್ ಅಂತಲೇ ಹೇಳ್ಬೋದು. ಪ್ರಕೃತಿಗೆ ಮನಸ್ಸೋಲ್ದೇ ಇರೋರು ಯಾರಿದ್ದಾರೆ ಹೇಳಿ ಅಲ್ವಾ? ಸೊ ಹಾಗಾಗಿ ಬಟ್ ಈ ಗಿಡಗಳ ಹೆಸರೆಲ್ಲ ಕೇಳಕ್ಕೆ ಹೋಗಬೇಡಿ, ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಅಲ್ಲಿ ತರೋ ಟೈಮಲ್ಲೇನೋ ಅವ್ರ ಹತ್ರ ಕೇಳ್ಕೊಂಡಿರ್ತೀನಿ. ನೆಕ್ಸ್ಟ್ ಅದು ಯಾವುದು ನನಗೆ ನೆನಪಿರಲ್ಲ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಇದನ್ನೆಲ್ಲ ನೋಡಿಬಿಟ್ರೆ ಇದು ಪ್ಲಾಸ್ಟಿಕ್ ಏನೋ ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿ ಗ್ರೋತ್ ಆಗಿದೆ ನೋಡಿ. ಒಂದು ಸ್ವಲ್ಪ ಕೂಡ ಎಲೆಗಳಲ್ಲಿ ಡಿಫ್ರೆನ್ಸ್ ಕಾಣೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಗ್ರೋತ್ ಆಗಿದೆ. ಇದು ಈಗ ರೀಸೆಂಟಾಗಿ ನಾನು ನ್ಯೂ ಇಯರ್ ಟೈಮಲ್ಲಿ ತೊಗೊಂಡಿದ್ದೀನಲ್ಲ, ಇದು ಕೂಡ ಅಷ್ಟೇ ನೋಡಿ. ಇಲ್ಲಿ ಆಲ್ರೆಡಿ ಮತ್ತೆ ಒಂದು
ಕಾಣಿಸ್ತಿದೆನಾ? ಇಲ್ಲೊಂದು ಎಲೆ ಬರ್ತಿದೆ, ಇದು ಕೂಡ ಬಂದಿರೋವಂಥದ್ದು. ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಇಂಡೋರಲ್ಲಿ ಬೆಸ್ಟ್ ಪಾರ್ಟ್ ಅಂತಲೇ ಹೇಳ್ಬೋದು. ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಗ್ರೋತ್ ಆಗಿದೆ, ನೋಡ್ಬೋದು. ಬಟ್ ಸೊ ಈ ಥರದ್ದೊಂದು 2-3 ಮನೇಲಿ ಇಟ್ಬಿಟ್ರೆ ನೋಡಿ, ಅದು ಮನೆ ಲುಕ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಇದು ಕೂಡ ಅಷ್ಟೇ, ಅಲ್ಲಿರುವಂಥ ಪಂಪಾವನ ಇದೆಯಲ್ಲ, ಅಲ್ಲಿ ತೊಗೊಂಡು ಬಂದಿರುವಂಥ ಗಿಡ ಇದು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇವೆಲ್ಲ ಲೋ ಮೇಂಟೆನೆನ್ಸ್, ಇದಕ್ಕೇನು ಜಾಸ್ತಿ ಇಲ್ಲ. ನೀವು ಅವಾಗವಾಗ ಸ್ವಲ್ಪ ಬಿಸಿಲಲ್ಲಿ ಇಡೋದು, ವಾರದಲ್ಲಿ 1-2-3 ಸರಿ ನೀರು ಹಾಕೋದು. ಮನಿ ಪ್ಲ್ಯಾಂಟ್ ಅಂತೂ ಎಲ್ಲಿಟ್ಟರೂ ಬರುತ್ತೆ ನಮಗೆ. ಇದೊಂದು ಝೀಝಿ ಪ್ಲ್ಯಾಂಟ್ ಅಂತ ಹೇಳಿ, ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿಯೇ ಬರುತ್ತೆ. ಇದು ಟೋಟಲ್ ಒಂದು 3 ಇದೆ. ಬ್ಲ್ಯಾಕ್ ಜಿಜಿ ಇದೆ, ಅದಾದಮೇಲೆ ಇದು ಗ್ರೀನ್ ಒಂದು. ಇದು ರೀಸೆಂಟಾಗಿ ಎಷ್ಟು ಚೆನ್ನಾಗಿ ಗ್ರೋತ್ ಆಗಿದೆ ನೋಡಿ. ಇದಾಯಿತು. ಇವೆಲ್ಲ ಸ್ವಲ್ಪ ಲೋ ಮೇಂಟೆನೆನ್ಸೆ, ಏನು ಜಾಸ್ತಿ ಕೇರ್ ಮಾಡೋಂಗಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಇದು ಕೂಡ ಅಷ್ಟೇ ಪಂಪವನದಲ್ಲೇ ತೊಗೊಂಡು ಬಂದಿರೋವಂಥದ್ದು. ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ಇದು ಏನೋ ಆಗಿದೆ, ಹಾಗಾಗಿನೇ ಹೊರಗಡೆ ತೊಗೊಂಬಂದಿಟ್ಟಿದ್ದೀನಿ. ಇಲ್ಲೊಂದು ಸ್ವಲ್ಪ ಒಂಥರ ಏನಾದರೂ ಸುಚ್ಚಿದೇನೋ ಬಡ್ದಿದ್ದೇನೋ ಗೊತ್ತಿಲ್ಲ. ಇದೆಲ್ಲ ಒಂದು ಸ್ವಲ್ಪ ಕೊಳಿತಾ ಇದೆ, ಗೊತ್ತಿಲ್ಲ ಇದೇನು ಗಿಡ ಉಳಿಯುತ್ತೋ ಅಥವಾ ಹೋಗುತ್ತೋ. ಯಾಕೆ ಈ ಥರ ಆಗಿದೆ ಅಂತಲೂ ಗೊತ್ತಿಲ್ಲ ನನಗೆ. ನೋಡ್ತೀನಿ, ನೆಕ್ಸ್ಟ್ ಇಲ್ಲಿ ಕಟ್ ಮಾಡಿಬಿಟ್ರೆ ಮತ್ತೆ ಅದು ಗ್ರೋತ್ ಆಗುತ್ತೆ. ಈ ಹಬ್ಬಗಳು ಬರೋದಿರಲಿ, ಬರೀ ಕೆಲಸಗಳೇ. ನಿಜವಾಗ್ಲೂ ರವಿವಾರ ಪೂರ್ತಿ ಮನೆ ಕ್ಲೀನ್ ಮಾಡ್ಕೊಂಡಿದ್ದೀನಿ, ಸೋಮವಾರ ಪೂರ್ತಿ ಬಟ್ಟೆಗಳೆಲ್ಲ ತೊಳೆದಿರೋದಾಗಿದೆ. ಇವತ್ತು ಇಡೀ ದಿನ ಬರೀ ಬಟ್ಟೆಗಳೇ ಮಡಿಸ್ಬೇಕು, ಎಷ್ಟೊಂದಿದೆ. ಅದರಲ್ಲಿ ಮ್ಯಾಟ್ ಕೂಡ ತೊಳೆದು ಹಾಕಿದೆ, ಅದೆಲ್ಲನೂ ಒಣಗಿದೆ, ಮಡಿಸಿ ಎತ್ತಿಡ್ತಿದ್ದೀನಿ. ಮನೆ ಕ್ಲೀನ್ ಆಗಿರಬೇಕು, ನೀಟಾಗಿ ಕಾಣಬೇಕು ಅಂದರೆ ಕಂಪಲ್ಸರಿ ಮ್ಯಾಟ್ ಹಾಕಲೇಬೇಕು. ಈ ಥರ ತೊಳೆದು ಎತ್ತಿಟ್ಬಿಟ್ರೆ ಮತ್ತೆ ನೆಕ್ಸ್ಟ್ ನಮಗೆ ಹಾಕೋ ಟೈಮಲ್ಲಿ ಈಸಿಯಾಗಿ ಸಿಗತ್ತೆ ಅಂತ ಹೇಳಿ ನಾನಿಲ್ಲಿ ಕಬೋರ್ಡ್ ಮೇಲೆ ನೀಟಾಗಿ ಜೋಡಿಸ್ಕೊಳ್ತಿದ್ದೀನಿ. ಮಧ್ಯಾಹ್ನ ಊಟಕ್ಕೆ ಚಪಾತಿ ಹಿಟ್ಟಲ್ಲಿ ಸ್ವಲ್ಪ ಪನ್ನೀರು ಹಾಗೆ ನುಗ್ಗೆ ಸೊಪ್ಪನ್ನು ಸೇರಿಸಿ ಹಿಟ್ಟನ್ನು ಕಲಸಿಡ್ತಿದ್ದೀನಿ. ಅದ್ರ ಜೊತೆ ಮಶ್ರೂಮ್ ಪಲ್ಯ ಹಾಗೆ ಮೊಳಕೆ ಬಂದಿರುವಂಥ ಹುಳಿಕಾಳಿದೆ, ಆ ಪಲ್ಯನೂ ಮಾಡ್ಕೊಂಡು ಇತ್ತೀಚೆಗೆ ಮಧ್ಯಾಹ್ನದ ಏನು ರುಟೀನ್ ಇದೆಯಲ್ಲ ಕಂಪ್ಲೀಟಾಗಿ ಚೇಂಜ್ ಆಗೋಗ್ಬಿಟ್ಟಿದೆ. ಮೊದಲು ರೊಟ್ಟಿ ಪಲ್ಯ ಮಾಡಿಬಿಟ್ರೆ ಮಧ್ಯಾಹ್ನ ಅದನ್ನೇ ತಿಂತಾ ಇದ್ವಿ, ಹಸ್ಬೆಂಡ್ ನಾವು ಅದನ್ನೇ ತಿಂತಾ ಇದ್ವಿ, ಮಕ್ಕಳಿಗೆ ಕೂಡ ಬಾಕ್ಸ್ನ ಕೊಟ್ಟು ಕಳಿಸ್ತಾ ಇದ್ವಿ. ಈಗಂತೂ ಅವರು ಕೂಡ ಮನೆಗೆ ಬರ್ತಾರೆ, ಮಕ್ಕಳು ಕೂಡ ಮನೆಗೆ ಬರ್ತಾರೆ. ಸೊ ಮಧ್ಯಾಹ್ನ ಅಡುಗೆ ಅಂತೂ ಮಾಡಲೇಬೇಕು. ಎಷ್ಟೋ ಸರಿ ಕೆಲಸಗಳು ಜಾಸ್ತಿ ಆದಾಗ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿರುತ್ತೆ, ಏನೂ ಕೆಲಸ ಮಾಡೋದಕ್ಕೆ ಮನಸ್ಸಿರಲ್ಲ. ಬಟ್ ಒನ್ ಟೈಮ್ ಅಡುಗೆ ಮಾಡದೆ ತಪ್ಪಿಸ್ಕೋಬೋದು, ಏನಾದರೂ ತೊಗೊಂಡು ತಿನ್. ಬಟ್ ಮಿಕ್ಕಿರೋ 2 ಟೈಮ್ ಅಂತೂ ಮಾಡಲೇಬೇಕಲ್ವ. ಹಾಗಾಗಿ ಅದೆಷ್ಟೇ ಸುಸ್ತಿರಲಿ, ಅದೆಷ್ಟೇ ಬೇಜಾರಿರಲಿ, ಮಾಡೋದಕ್ಕೆ ಮನಸ್ಸಿಲ್ಲದೆ ಇರಲಿ, ಅಡುಗೆ ಮಾಡ್ಕೊಳ್ತೀನಿ. ಹೊರಗಡೆ ಫುಡ್ ತಿನ್ನೋದಕ್ಕೆ ಅಸ್ಸಲು ಇಷ್ಟ ಇಲ್ಲ. ಸೊ ಹಾಗಾಗಿ ಆದಷ್ಟು ಬೇಗ ಆಗೋ ಥರದನ್ನಾದರೂ ಮನೆಯಲ್ಲಿ ಮಾಡ್ಕೊಳ್ತೀನಿ. ಇನ್ನು ಮಶ್ರೂಮ್ ಗ್ರೇವಿ ಮಾಡ್ಕೊಳ್ಳೋದಕ್ಕೆ 2 ಟೊಮೆಟೊ, 1 ದೊಡ್ಡ ಈರುಳ್ಳಿ, ಒಂದು 4ರಿಂದ 5 ಗೋಡಂಬಿನ ಹಾಕಿ ನಾನು ಅದನ್ನು ಪೇಸ್ಟ್ ಮಾಡ್ಕೊಳ್ತಿದ್ದೀನಿ. 2 ಸ್ಪೂನಷ್ಟು ಎಣ್ಣೆ, ಸ್ವಲ್ಪ ಕಾದ ತಕ್ಷಣ 1 ಸ್ಪೂನಷ್ಟು ಖಾರನ ಹಾಕ್ಕೊಳ್ತಿದ್ದೀನಿ. ಅದಾದಮೇಲೆ ಪೇಸ್ಟನ್ನು ಸೇರಿಸ್ಕೊಳ್ತಿದ್ದೀನಿ. ಎಣ್ಣೆಯಲ್ಲಿ ಖಾರ ಹಾಕೋದ್ರಿಂದ ಕಲರು ಚೆನ್ನಾಗಿ ಬರುತ್ತೆ, ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದನ್ನು ಒಂದ್ಸರಿ ಚೆನ್ನಾಗಿ ಕಲಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನಷ್ಟು ಧನಿಯಾ ಪುಡಿ, ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕಿ ಮತ್ತೆ ಒಂದ್ಸರಿ ಚೆನ್ನಾಗಿ ಕಲಿಸ್ಕೊಂಡು ಒಂದು 5 ನಿಮಿಷ ಲೋ ಫ್ಲೇಮಲ್ಲಿನೇ ಲಿಡ್ನ ಕ್ಲೋಸ್ ಮಾಡ್ತಿದ್ದೀನಿ. ಇನ್ನು ಇದೇ ಫಸ್ಟ್ ಟೈಮ್ ನಾನು ಈ ಥರ 2 ಎಟ್ ಎ ಟೈಮ್ ಇಟ್ಟು ವಿಸಿಲ ಕೂಗಿಸಿರೋದು, ಬೇಳೆ ಮತ್ತು ಹುಳಿಕಾಳು. ಸೊ ಸಪ್ರೇಟ್ ಎಲ್ಲಿ ಅದನ್ನು ಮಾಡೋದು ಅಂತ ಈ ಥರ ಮಾಡಿದೆ. ತುಂಬ ಚೆನ್ನಾಗಿಯೇ ಕಾಳು ಬೆಂದಿದೆ, ಹಾಗೆ ಬೇಳೆ ಕೂಡ ಬೆಂದಿದೆ. ಇನ್ನು ಮಶ್ರೂಮ್ ಗ್ರೇವಿ ಏನಿದೆ ಅಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊ
ಸೊ ಇವಾಗ ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಮಶ್ರೂಮ್ನ ಸೇರಿಸ್ಕೊಂಡು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕಿಬಿಟ್ರೆ ಗ್ರೇವಿ ರೆಡಿ ಆಗೋಯ್ತು. ಟ್ರೈ ಮಾಡಿ ನೋಡಿ, ಸಿಂಪಲ್ ಆಗಿದೆ, ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಇನ್ನು ಈರುಳ್ಳಿನ ಹಾಕಿ ನಾನು ಹುರುಳಿಕಾಳಿಗೆ ಒಗ್ಗರಣೆ ಕೊಟ್ಕೊಳ್ತಿದ್ದೀನಿ. ಹಸ್ಬೆಂಡ್ಗೆ ಈ ಮಶ್ರೂಮ್ ಪಲ್ಯ ಅಷ್ಟೊಂದೆಲ್ಲ ಇಷ್ಟ ಆಗಲ್ಲ, ಸೊ ಹಾಗಾಗಿ ನಾನು ಅವ್ರಿಗೋಸ್ಕರ ಕಾಳನ್ನು ಮಾಡ್ತಿದ್ದೀನಿ. ವಾರ ಇಡೀ ಕಾಳುಗಳನ್ನು ಮಾಡ್ತಾನೆ ಇರ್ತೀನಿ ಒಂದೊಂದು. ಇನ್ನು ಸ್ವಲ್ಪ ವೆಜಿಟೇಬಲ್ ಎಲ್ಲ ಇತ್ತು, ಕುಂಬಳಕಾಯಿ ಆಮೇಲೆ ಕ್ಯಾರೆಟು ಕುಕುಂಬರು ಅದೆಲ್ಲನೂ ಮಿಕ್ಸ್ ಮಾಡಿ ಸಾಂಬಾರನ್ನ ರೆಡಿ ಮಾಡಿಕೊಂಡೆ. ಅನ್ನ ಮಾಡೋದಾ ಬೇಡ ಅಂತ ಯೋಚನೆ ಮಾಡ್ತಿದ್ದೆ, ಕೊನೆಗೂ ಮಾಡಲೇ ಇಲ್ಲ. ನೈಟ್ ಟೈಮಲ್ಲಿ ಏನಾದರೂ ಮುದ್ದೆ ಅಥವಾ ರೈಸ್ ಮಾಡ್ಕೋಣ ಅಂತ ಹೇಳ್ಬಿಟ್ಟು ಸೊ ಬೇಳೆ ಸಾಂಬಾರು ಒಂದೇ ಮಾಡ್ಕೊಂಡಿದ್ದೀನಿ. ಮಕ್ಕಳು ಸ್ಕೂಲಿಂದ ಬಂದಿದ್ದಾರೆ. ಸೊ ಫಸ್ಟ್ನೇ ಎಕ್ಸಾಮ್ ಕಂಪ್ಲೀಟ್ ಆಯಿತು ಇವತ್ತು. ಇನ್ನು ಅವ್ರಿಗೆ ಫ್ರೆಶ್ ಅಪ್ ಮಾಡಿಸಿ ಚಪಾತಿನ ಮಾಡಿಕೊಟ್ಟು ತಿನ್ನಿಸಿ ಮತ್ತೆ ಮಿಕ್ಕಿರೋ ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ವೈಶು ಬೇಗನೆ ಎದ್ದಿರ್ತಾಳೆ. ಸೊ ಮಧ್ಯಾಹ್ನ ಟೈಮಲ್ಲಿ ಅವಳು ಒಂದು ಸ್ವಲ್ಪ ಹೊತ್ತು ಮಲ್ಕೊಳ್ತಾಳೆ. ವೈಭವ್ ನಾನು ಹಾಗೆ ರೆಸ್ಟ್ ಮಾಡೋಣ ಅಂತ ಮಲ್ಕೊಂಡಿದ್ದು, ಅವನಿಗೂ ನಿದ್ದೆ ಹತ್ತೋಗ್ಬಿಡ್ತು. ಇನ್ನು ನಾನು ಕೂಡ ಎದ್ದು ಹೊರಗಡೆ ಬಂದಿದ್ದೀನಿ. ಇಷ್ಟೊಂದು ಪಾತ್ರೆಗಳಿದೆ, ಹಾಗೆ ಬಟ್ಟೆ ಇದೆ. ಇನ್ನು ಮಕ್ಕಳು ಹೇಳೋಷ್ಟೊತ್ತಿಗೆ ಅದೆಲ್ಲ ಮುಗಿಸ್ಕೊಂಬಿಡೋಣ ಅಂತ ಹೇಳಿ. ಹಾಗೆ ಮೊನ್ನೆ ಒಂದು ಕಾಮೆಂಟ್ ಬಂದಿತ್ತು, ತುಂಬ ಆ್ಯಕ್ಟಿವ್ ಆಗಿಯೇ ಕೆಲಸ ಮಾಡ್ಕೊಳ್ತೀರಾ, ಏನು ಹೆಲ್ತ್ ಇಶ್ಯೂಸ್ ಇಲ್ಲ ನಿಮಗೆ ಅಂತ ಹೇಳಿ. ಖಂಡಿತ ನನಗೆ ಸುಮಾರು ಹೆಲ್ತ್ ಪ್ರಾಬ್ಲಮ್ ಇದೆ. ಬಟ್ ಅದನ್ನೇ ಯೋಚನೆ ಮಾಡ್ತಾ ಕೂತ್ಬಿಟ್ರೆ ಮಕ್ಕಳು ಮನೇನ ಯಾರು ನೋಡ್ಕೊಳ್ತಾರೆ ಹೇಳಿ. ಇಡೀ ದಿನ ನಾನು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೆಲಸ ಮಾಡಿದಾಗ ಸಾಯಂಕಾಲ ಎಷ್ಟು ಒದ್ದಾಟ ಅಂದರೆ ವಿಪರೀತ ಕಾಲು ನೋವು ಬರುತ್ತೆ, ಬ್ಯಾಕ್ ನೋವು ಬರುತ್ತೆ. ಬಟ್ ನನಗೆ ಬಂದಿರೋ ಪ್ರಾಬ್ಲಮ್ನ ನಾನೊಬ್ಬಳೇ ಅದನ್ನು ಫೇಸ್ ಮಾಡಬೇಕು, ಅದನ್ನು ನಾನೊಬ್ಬಳೇ ಅನುಭವಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಏನೇ ಅದೆಷ್ಟೇ ಕಷ್ಟ ಇರಲಿ ಕೆಲಸಗಳನ್ನ ಮಾಡಿಕೊಂಡು ಟೈಮ್ ಟು ಟೈಮ್ ಏನು ಮಾಡಬೇಕು ಅದನ್ನು ಮಾಡ್ತೀನಿ. ನನಗೆ ಮೇನು ಸೈನೋಸಿಸ್ ಪ್ರಾಬ್ಲಮ್ ಇದೆ. ವಾರದಲ್ಲಿ ಇಲ್ಲಾಂದರೆ ತಿಂಗಳಲ್ಲಿ ಒಂದು 4 ಸರಿನಾದರೂ ಹೆಡ್ಡೇಕ್ ಬಂದೇ ಬರುತ್ತೆ. ಅದಂತೂ ಮಿಸ್ ಆಗೋದೇ ಇಲ್ಲ. ಇನ್ನು ಅದಾದಮೇಲೆ ಥೈರಾಯ್ಡ್ ಪ್ರಾಬ್ಲಮ್ ಇದೆ, ರೆಗ್ಯುಲರ್ ಆಗಿ ಟ್ಯಾಬ್ಲೆಟ್ ತೊಗೊಳ್ತೀನಿ. ಅದರ ಜೊತೆಗೆ ವಿಟಮಿನ್ B12 ಕೊರತೆ ಇದೆ, D3 ಕೊರತೆ ಇದೆ. ಸೊ ನಮಗೆ ಥೈರಾಯ್ಡ್ ಪ್ರಾಬ್ಲಮ್ ಇದೆ ಅಂದಾಗ ಆಟೋಮೆಟಿಕ್ ಇವೆಲ್ಲ ಬರ್ತವೆ. ಇವಾಗಂತೂ ನನಗೆ ಬಲಗೈ ಜಾಸ್ತಿ ಕೆಲಸ ಆದಾಗ ಸಿಕ್ಕಾಪಟ್ಟೆ ನೋವಾಗ್ತಾ ಇರುತ್ತೆ, ಕಾಲುಗಳು ನೋವಾಗ್ತಾ ಇರುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಹೆಲ್ದಿಯಾಗಿರೋ ಫುಡ್ಡನ್ನು ತಿಂತಾ ಕೆಲಸಗಳನ್ನು ಮಾಡ್ತಾ ಹೋಗ್ತೀನಿ. ಪ್ರಾಬ್ಲಮ್ ಇದೆ ಅಂದರೆ ಅದಕ್ಕೆ ಸೊಲ್ಯೂಷನ್ ಇದ್ದೇ ಇರುತ್ತೆ. ಬಟ್ ಅದನ್ನು ನಾವು ಅಳವಡಿಸ್ಕೊಂಡು ಬದುಕಬೇಕು ಅಷ್ಟೇ. ನನಗೆ ಥೈರಾಯ್ಡ್ ಆಗಿರೋ ಟೈಮಲ್ಲಂತೂ ನಾನು ಹಸ್ಬೆಂಡ್ ಸಿಕ್ಕಾಪಟ್ಟೆ ಪ್ರಾಬ್ಲಮ್ನ ಫೇಸ್ ಮಾಡಿದ್ದೀವಿ. ಯಾಕಂದರೆ ಮಕ್ಕಳೊಂದು ಕಡೆ ನಾನೊಂದು ಕಡೆ. ಇನ್ನು ಕೆಲವೊಂದಿಷ್ಟು ಜನಕ್ಕೆ ಮಾತ್ರ ಗೊತ್ತು ನನಗೆ ಈ ಥರ ಹೆಲ್ತ್ ಇಶ್ಯೂ ಆಗಿದ್ದು. ಬಟ್ ಯಾರ ಹತ್ರನೂ ಹೇಳ್ಕೊಳಕ್ಕೆ ನಂಗೆ ಇಷ್ಟನೇ ಇಲ್ಲ. ಎಲ್ಲರೂ ಅಂದ್ಕೊಂಡಿದ್ದಾರಲ್ಲ ಆರಾಮಾಗಿದ್ದಾರೆ, ಚೆನ್ನಾಗಿದ್ದಾರೆ ಅಂತ. ಸೊ ಅದೇ ಅವ್ರ ಮೈಂಡ್ ಸೆಟ್ಟಲ್ಲಿ ಇರಲಿ ಅಂತ ಹೇಳಿ. ಯಾಕಂದರೆ ಇವಾಗ ಅವ್ರ ಕಣ್ಣಿಗೆ ಕಾಣೋದೇ ಬೇರೆ ಥರ, ನಾವು ಇಲ್ಲಿ ಬದುಕೋದೇ ಬೇರೆ. ಸೊ ಒಂದು 20 ನಿಮಿಷ ವಿಡಿಯೋ ನೋಡ್ಬಿಟ್ಟು ಸುಮಾರು ಜನ ಜಡ್ಜ್ ಮಾಡ್ತಾರೆ, ಇವ್ರು ಚೆನ್ನಾಗಿದ್ದಾರೆ ಹಾಗೆ ಹೀಗೆ ಅಂತ. ಖಂಡಿತ ಇಲ್ಲ, ಅದರಿಂದ ಸುಮಾರು ಸ್ಟ್ರಗಲ್ ಇದೆ. ಸೊ ಮಕ್ಕಳಿಗೋಸ್ಕರ ನಾವು ಬದುಕಬೇಕು. ಮಕ್ಕಳಿಗೋಸ್ಕರ ನಾವು ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ಅದನ್ನು ಕೇರ್ ಮಾಡ್ದೇ ಜೀವನ ನಡೆಸಲೇಬೇಕು. ಬಟ್ ಪುನೀತ್ ರಾಜ್ಕುಮಾರ್ ತೀರ್ಕೊಂಡ್ಮೇಲೆ ನನ್ನ ತಲೆಯಲ್ಲಿ ಬಂದಿದ್ದು ಸಾವಿಗೆ ಯಾವುದೇ ರೋಗದ ಅವಶ್ಯಕತೆ ಇಲ್ಲ ನಿಜವಾಗ್ಲೂ. ಅಥವಾ ನಮಗಿಲ್ಲಿ ಉಳಿಬೇಕು, ಇನ್ನೂ ನಮಗೆ ಈ ಭೂಮಿ ಮೇಲಿರುವಂಥ ಋಣ ಇದೆ ಅಂದರೆ ನಮ್ಗೆ ಎಂಥದ್ದೇ ಹೆಲ್ತ್ ಇಶ್ಯೂ ಬಂದರೂ ನಾವಿಲ್ಲಿ ಬದುಕುಳಿತೀವಿ. ಸೊ ಹಾಗಾಗಿ ಆದಷ್ಟು ಪಾಸಿಟಿವ್ ಆಲೋಚನೆಗಳು, ಪಾಸಿಟಿವ್ ಕೆಲಸಗಳು, ಪ್ರತಿಯೊಂದು ಏನೇ ಮಾಡಿದರೂ ಪಾಸಿಟಿವ್ ಆಗಿಯೇ ಇರುತ್ತೆ. ನನ್ನನ್ನು ನಾನು ಪರಿಪೂರ್ಣವಾಗಿ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನನಗೆ ಕೆಲವೊಂದು ಸರಿ ನಾನು ಅಂತ ಅನಿಸೋಷ್ಟು ಮಟ್ಟಿಗೆ ನಾನು ನನ್ನಲ್ಲಿ ಬದಲಾವಣೆ ತಂದುಕೊಂಡು ನಾನು ಬದುಕ್ತಿದ್ದೀನಿ. ಹೆಲ್ತ್ ಪ್ರಾಬ್ಲಮ್ ಆದಾಗ ನನ್ನ ತಲೆಯಲ್ಲಿ ಬಂದಿದ್ದು ಒಂದೇ, ಇನ್ಮೇಲೆ ಯಾವುದೇ ಕಾರಣಕ್ಕೂ ಹಸ್ಬೆಂಡ್ನ ಹಾಸ್ಪಿಟ್ಲ್ ಮೆಟ್ಲು ಹಚ್ಚಬಾರ್ದು. ಪಾಪ ಅವರು ತುಂಬ ತಮ್ಗೆ ಎಷ್ಟೇ ಕಷ್ಟ ಆದರೂ ಕೂಡ ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ. ಸೊ ಅವರನ್ನು ಇಡೀ ಮನೇನ ಚೆನ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದಲ್ವ. ಸೊ ಹಾಗಾಗಿ ನನ್ನ ಎಷ್ಟೇ ಪ್ರಾಬ್ಲಮ್ಗಳಿದ್ರೂ ಅದನ್ನು ನಾನು ಧೈರ್ಯವಾಗಿ ಫೇಸ್ ಮಾಡ್ತಾ ಅದಕ್ಕೆ ಬೇಕಾಗಿರುವಂಥ ಫುಡ್ಡನ್ನು ತೊಗೊಳ್ತಾ ನಾನು ಹೆಲ್ದಿಯಾಗಿದ್ದೀನಿ ಅಂತಲೇ ಹೇಳ್ತೀನಿ.
ಎಳ್ಳುಂಡೆನ ಮಾಡ್ಕೊಳ್ತಿದ್ದೀನಿ. ಆಲ್ರೆಡಿ ನಾನು ಇದ್ರ ಬಗ್ಗೆ ಸುಮಾರು ಸಾರಿ ಹೇಳಿದ್ದೀನಿ. ಮೈಗ್ರೇನ್ಗೆ ತುಂಬ ಒಳ್ಳೆ ಮೆಡಿಸನ್ನು. ಹಾಗೆ ಎಳ್ಳನ್ನು ತಿನ್ನೋದ್ರಿಂದ ವಿಟಮಿನ್ B12 ಕೂಡ ತುಂಬ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಆರೋಗ್ಯದ ರಿಲೇಟೆಡ್ ವಿಡಿಯೋಸ್ ಏನಿರುತ್ತೆ ಹಸ್ಬೆಂಡ್ ಅವಾಗವಾಗ ಕಳಿಸ್ತಾನೆ ಇರ್ತಾರೆ. ಕೆಲವೊಂದಂತೂ ರೆಗ್ಯುಲರ್ ಆಗಿ ಫಾಲೋ ಮಾಡ್ತೀವಿ. ಇನ್ನು ಎಳ್ಳನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಕರಿ ಎಳ್ಳನ್ನೇ ತೊಗೋಬೇಕು ಮೇನ್, ಅದರಲ್ಲಿನೇ ಔಷಧೀಯ ಗುಣಗಳಿರುತ್ತೆ. ಸೊ ಅದಕ್ಕೆ ಸ್ವೀಟಿಗೆ ಅನುಗುಣವಾಗಿ ಸ್ವಲ್ಪ ಬೆಲ್ಲನ ಮಿಕ್ಸಿ ಮಾಡಿಕೊಂಡು 1-2 ಸ್ಪೂನಷ್ಟು ತುಪ್ಪನ ಸೇರಿಸಿ ನಾನು ಉಂಡೆನ ಕಟ್ಕೊಳ್ತಿದ್ದೀನಿ. ನಮಗೆ ಮೊದಲೆಲ್ಲ ಗೊತ್ತಿಲ್ಲ ಅದು ಈ ಮಿಕ್ಸಿಯಲ್ಲಿ ಹಾಕೋದಕ್ಕೆ ಡ್ರೈ ಅನಿಸುತ್ತೇನೋ, ಒಳ್ಳಿ ಕುಟ್ಬಿಟ್ರೆ ಎಣ್ಣೆ ಬಸಿಯೋದು ಎಳ್ಳು. ಸೊ ಎಷ್ಟು ಚೆನ್ನಾಗಿ ಉಂಡೆಗಳಾಗೋದು. ಇದು ಒಂಥರ ಡ್ರೈ ಅಂತಲೇ ಅನಿಸುತ್ತೆ. ಸೊ ಅದಕ್ಕೆ ಸ್ವಲ್ಪ ತುಪ್ಪನ ಹಾಕಿ ಉಂಡೆಗಳನ್ನು ಕಟ್ಟಿಟ್ಕೊಂಡು 1 ತಿಂಗಳಲ್ಲಿ ಒಂದಿನ ಬಿಟ್ಟು ಒಂದಿನ, ಈ 15 ದಿನಕ್ಕಾಗಷ್ಟು ನಾನು ಮಾಡ್ಕೊಂಡಿದ್ದೀನಿ. ಒಂದಿನ ಬಿಟ್ಟು ಒಂದಿನ ತಿಂದುಬಿಟ್ರೆ ತಿಂಗಳ ಕಂಪ್ಲೀಟ್ ಆಗೋಗ್ಬಿಡುತ್ತೆ. ಮತ್ತು ನೆಕ್ಸ್ಟು ಫ್ರೆಶ್ ಆಗಿ ಮಾಡ್ಕೊಳ್ಳೋದು. ಇದು ತುಂಬ ಒಳ್ಳೆಯದು. ಸೊ ಹಾಗಾಗಿ ಇನ್ನು ಸುಮಾರು ವರ್ಷಗಳೇ ಆಯಿತು. ಒಂದು 12-13 ವರ್ಷ ಆಯ್ತೇನೋ. ನಾನು ಚೈಲ್ಡ್‌ಹುಡ್ಡಲ್ಲಿ ನೋಡಿರುವಂಥ ಮೂವಿ ಇವತ್ತು ಹಾಕ್ಕೊಂಡು ನೋಡ್ತಿದ್ದೀನಿ. ಅದು ಯಾಕೋ ಬೆಳಗ್ಗೆ ನನಗೆ ನೆನಪಾಗ್ತಾಯಿತ್ತು ಈ ಮೂವಿ ನೋಡಬೇಕು ಅಂತ ಹೇಳಿ. ಇದರಲ್ಲಿ ಕೆಲವೊಂದು ಹಾಡುಗಳೆಲ್ಲ ತುಂಬ ಚೆನ್ನಾಗಿದೆ. ಆ ಟೈಮಲ್ಲಿ ಈ ಮೂವಿ ಬಂದಿದೆ ಅಂತಂದರೆ ಉದಯ ಮೂವೀಸ್ ಅಂತ ಚಾನಲ್ ಬರೋದು. ಸೊ ಹಾಕಿದರೆ ಅಸ್ಸಲು ಅಳ್ಳಾಡ್ತಾ ಇರಲಿಲ್ಲ. ಅಷ್ಟೊಂದು ಇಂಟ್ರೆಸ್ಟಿಂದ ನೋಡೋರು. ಅಷ್ಟು ಚೆನ್ನಾಗಿದೆ ನಿಜವಾಗ್ಲೂ ಮೂವಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಇವತ್ತು ಕೂಡ ಅಷ್ಟೇ ವಿಪರೀತ ಅಳು ಬರ್ತಾಯಿತ್ತು ಆ ಮೂವಿ ನೋಡಿದಾಗೆಲ್ಲ. ಸುಮಾರು ವರ್ಷಗಳ ಮೇಲೆ ನೋಡಿದ್ದೀನಲ್ಲ, ತುಂಬಾ ಖುಷಿ ಆಗ್ತಾಯಿತ್ತು. ರಾತ್ರಿ ಸಡನ್ನಾಗಿ ಎಷ್ಟೊಂದು ಗಾಳಿ, ಗುಡುಗು, ಸಿಡ್ಲು, ಹಾಗೆ ಸ್ವಲ್ಪ ಮಳೆ ಕೂಡ ಸ್ಟಾರ್ಟ್ ಆಯಿತು. ಇನ್ನು ಇವತ್ತಿನ ಈ ವ್ಲಾಗು ನಿಮಗೆಲ್ಲ ಇಷ್ಟ ಆಗಿದೆ ಅಂತಲೇ ಅಂದ್ಕೊಳ್ತೀನಿ. ಯಾರ್ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಬುಡಮ್ಮ ಮುಟ್ಬಾರ್ದು, ಬಂದ್ಬಿಡು ಈ ಕಡೆ ಸರಿ.